ಇವರಿಬ್ಬರನ್ನು ಹೇಗಾದ್ರೂ ಮಾಡಿ ನನ್ನ ನಿಯಂತ್ರಣಕ್ಕೆ ತಗೋಬೇಕು, ಬಿಡಬಾರ್ದು. ಅನುಮಾನನೇ ಇಲ್ಲ, ಇದು ಬಾಬಾ ಅವರ ಆಸನಾನೇ. ಬಲೆ 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 ಬಲೆ, ನನ್ನ ಆಟ ಇಲ್ಲಿಂದಾನೇ ಶುರು ಮಾಡ್ತೀನಿ. ಜೈ ಮಹಾಕಾಳ. ಅರೆ, ಯಾರ್ ನೀವು? ಅರೆ ಅಮ್ಮವ್ರೆ, ನಾಗೋಜಿ ಬಾಬಾ ನನ್ನನ್ನ ಕಳ್ಸಿದ್ರು ಗುಮಾಸ್ತನ್ ಕೆಲ್ಸಕ್ಕೆ. ಎಲ್ರು ನನ್ನನ್ನ ದಾಮು ಅವರೇ ಅಂತ ಕರೀತಾರೆ. ಅಮ್ಮ, ನೀವ್ ಹೇಗ್ ಬೇಕಾದ್ರೂ ಕರೀರಿ, ನಾನ್ ನಿಮ್ ಸೇವಕನೇ. ನಮಸ್ಕಾರ. 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 ಬಾಬಾ ಅವ್ರು ಕಳ್ಸಿದ್ದಾರೆ ಅಂದ್ರೆ ಒಳ್ಳೆಯವರೇ ಆಗಿರ್ತಾರೆ. ನಿಮ್ಗೆ ಸ್ವಾಗತ. ನನಗ್ ಸಿಕ್ಕಿದ ಅವಕಾಶನ ಹದ್ದಿನ ತರ ಎತ್ಕೊಂಡು ಹೋಗಿದ್ದು ಇವನು ಕಳಿಸಿದ ಬಾಬಾನ ಬಿಡಲ್ಲ. ಅದು ಲೆಕ್ಕ ನೋಡೋದು ಅಂದ್ರೆ ಕತೆ ಹೇಳ್ದಷ್ಟು ಸುಲಭ ಅಲ್ಲ. ಗುಮಾಸ್ತ ಆಗೋಕೆ ಅನುಭವ ಇರ್ಬೇಕು. ನಿಮಗ್ ಅನುಭವ ಇದೆಯಾ? ಅದೇನಂದ್ರೆ, ನಾನು ಈ ಮನೆ ಯಜಮಾನ ಆಗಿದ್ರು ಕೂಡ ಗುಮಾಸ್ತ ಕೆಲಸ ಮಾಡೋದಕ್ಕೆ ಸಿದ್ಧವಾಗೇ ಇದ್ದೀನಿ. ನಮ್ದು ಚಿಕ್ಕ ವ್ಯಾಪಾರ ಅಂತ ತಪ್ಪು ತಿಳ್ಕೊಬೇಡಿ, ತುಂಬಾ ದೊಡ್ಡ ವ್ಯಾಪಾರ. ಅದಕ್ಕೆ ಇದನ್ನ ನೋಡ್ಕೊಳ್ಳೋ ವ್ಯಕ್ತಿ ಸಮರ್ಥನಾಗಿರ್ಬೇಕು, ಬುದ್ಧಿವಂತನಾಗಿರ್ಬೇಕು. ಈಗ ನಿಮಗೆ ಎಷ್ಟು ವರ್ಷ ಅನುಭವ ಇದೆ? ಇದಕ್ಕೂ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ? ಆ ಕೆಲಸ ಯಾಕೆ ಬಿಟ್ರಿ? ಈ ವಿವರಗಳೆಲ್ಲ ನಮಗೆ ಖಂಡಿತವಾಗ್ಲೂ ಗೊತ್ತಾಗ್ಲೇಬೇಕು. ನಮಗೆ ತೃಪ್ತಿ ಆದ್ರೆ ಇರಿ ಮೈದ್ನವ್ರೆ, ಇರಿ. ಈ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ. ಅವ್ರನ್ನ ಕೆಲ್ಸಕ್ಕೆ ತಗೋಬೇಕಾ ಬೇಡ್ವಾ ಅಂತ ನಿರ್ಧಾರ ಮಾಡ್ಬೇಕಾಗಿರೋದು ನಾನು, ದಿಗು. ಈ ವ್ಯಾಪಾರ ಅಭಿವೃದ್ಧಿ ಆಗೋದಿಕ್ಕೆ ಕಾರಣ ನಾನು, ನೀವಲ್ಲ. ಅನವಶ್ಯಕವಾದ ವಿಷಯಗಳಲ್ಲಿ ನೀವು ತಲೆ ಹಾಕ್ಬೇಡಿ. ಓಹೋ, ಇವರು ತುಂಬಾ ಕಠಿಣವಾಗಿದಾರಪ್ಪ. ಮನೋರಮ ಅವರು ಮೈದುನ ಅವರು ನನಗೆ ಸ್ವಲ್ಪ ತೊಂದರೆ ಕೊಡೋ ಸಾಧ್ಯತೆ ಇದೆ. ಹಾಗಾಗಿ ನಾನು ಇವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಇವ್ರನ್ನ ಬಾಬಾ ಅವ್ರು ಕಳ್ಸಿದ್ದಾರೆ. ಅಮ್ಮ, ಇನ್ನಿದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಏನೂ ಇಲ್ಲ. ನೀವು ಹೋಗಿ. ಒಂದ್ ನಿಮಿಷ, ಇವ್ರಿಗೆ ಪಾನ್ಕ ಕಳ್ಸ್ಕೊಡಕ್ಕೆ ನಿಮ್ ಹೆಂಡತಿಗೆ ಹೇಳಿ. ನಮ್ ಮನೆಯಲ್ಲಿ ಕೆಲ್ಸಕ್ಕೆ ಸೇರಿದ ಗುಮಾಸ್ತನಿಗೆ ನನ್ನ ಹೆಂಡತಿ ಪಾನಕ ಮಾಡಿ ಕೊಡ್ಬೇಕಾ? ಅತ್ತಿಗೆ ಇವನು ಮುಂದೆ ನನ್ನನ್ನ ಅವಮಾನ ಮಾಡ್ತಿದ್ದಾಳೆ, ಘೋರವಾಗಿ ಅವಮಾನ ಮಾಡ್ತಾ ಇದ್ದಾಳೆ. ಮೈದ್ನವ್ರೆ, ಪಾನಕ ಕಳ್ಸೋಕ್ ಹೇಳಿ. ಸರಿ. ದಿಗು, ದಾಮೋರ್ನ ನಿನ್ ಜೊತೆ ಕರ್ಕೊಂಡು ಹೋಗು. ಬರ್ಬೇಕಾಗಿರೋ ಬಾಕಿಗಳ ಬಗ್ಗೆ ವಿವರವಾಗಿ ಹೇಳು. ಬನ್ನಿ 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 ಬನ್ನಿ. ಮನೋರಮ ಅವರೇ, ಪೂರ್ತಿ ಜವಾಬ್ದಾರಿ ನನಗೆ ಒಪ್ಸಿದಿರಲ್ವಾ? ನೀವು ನಿಶ್ಚಿಂತೆಯಾಗಿರಿ. ನಾನು ಹಣಕಾಸಿನ ವ್ಯವಹಾರದಲ್ಲಿ ಕಠಿಣವಾಗಿರ್ತೀನಿ. ಲೆಕ್ಕದಲ್ಲಿ ಒಂದು ಹೊನ್ನು ಕೂಡ ಹೆಚ್ಚು ಕಡಿಮೆ ಆಗಕ್ ಬಿಡಲ್ಲಮ್ಮ. ನಿಷ್ಠೂರವಾಗಿರ್ತೀನಿ ಅಮ್ಮ. ಬನ್ನಿ, ನಡೆರಿ. ಬಾಬಾ ಅವರೇ, ನಾನ್ ಈ ಮನೆ ಯಜಮಾನ ಅಂತ ಎಲ್ರು ಮರ್ತೋಗ್ಬಿಟ್ಟಿದ್ದಾರೆ. ಕೆಲಸದವನಿಗೆ ಹೇಳೋ ಕೆಲಸಗಳನ್ನ ನನಗೆ ಹೇಳ್ತಿದ್ದಾರೆ. ದಾರಿಲಿ ಹೋಗೋ ಪ್ರತಿಯೊಬ್ಬನಿಗೂ ನನ್ನ ಕೈಯಲ್ಲಿ ಅತಿಥಿ ಮರ್ಯಾದೆ ಮಾಡಿಸ್ತಾರ? ಅಷ್ಟಕ್ಕೂ ಏನ್ ಅನ್ಕೊಂಡಿದ್ದಾರೆ? ಅದಕ್ಕೆ ಕಾರಣ ಇಲ್ಲದೆ ನನಗೆ ಅವಮಾನ ಮಾಡ್ತಿದ್ದಾಳೆ. ಅವರು ಸ್ವತಃ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ, ನನ್ನ ಪ್ರತಿಭೆ ಶೂನ್ಯ, ನಾನು ಕೆಲ್ಸಕ್ಕೆ ಬಾರ್ದವನು ಅಂತ. ಇಲ್ಲಿ ಕೆಲ್ಸಕ್ಕೆ ಸೇರದ ಒಬ್ಬ ಗುಮಾಸ್ತನಿಗೆ ಪಾನ್ಕ ತಗೊಂಡು ಬಾ ಅಂದ್ಲು. ಗಜ, ನಿನ್ ಮರ್ಯಾದೆ ಪೂರ್ತಿಯಾಗಿ ಹೋಯ್ತು ಕಣೋ. ಇಷ್ಟು ದಿನಗಳಿಂದ ಕಾಪಾಡ್ಕೊಂಡು ಬಂದಿದ್ದ ನನ್ನ ಗೌರವ ಮರ್ಯಾದೆಗಳನ್ನ ಮಣ್ಣುಪಾಲ್ ಮಾಡ್ಬಿಟ್ಲು. ನನ್ನನ್ನ ಮೂರ್ಖನನ್ನಾಗಿ ಮಾಡಿದ್ಲು. ನೀನು ಮಾಡ್ಬೇಕಾದ ಕೆಲ್ಸ ಇದೆ, ನೀನು ಲೆಕ್ಕ ನೋಡ್ಕೊಳ್ಳೋದಕ್ಕೆ ಲಾಯಕ್ಕಿಲ್ಲ ಅಂತ ಅದಕ್ಕೆ ನೇರವಾಗಿ ಹೇಳಿದ್ಲು. ಅಯ್ಯೋ, ನೀವ್ ಹೀಗ್ ಕೋಪ ಮಾಡ್ಕೋಬೇಡಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನಂದ್ರೆ ನೀವ್ ಹೀಗೆಲ್ಲ ಮಾತಾಡ್ಬೇಡಿ, ನನಗ್ ಭಯ ಆಗ್ತಿದೆ. ಮಾವನವ್ರೆ, ನಿಮಗ್ ನೀರ್ ಬೇಕಾ? ನನ್ ಕೊಡ್ಲಾ? ಯುವರಾಣಿ ಅವರೇ, ಪಾದಾಭಿವಂದನೆಗಳು. ನೀವು ನನಗೆ ನೀರು ಕೊಡೋದು ಅಂದ್ರೇನು? ನಿಮ್ಗೇನಾಯ್ತು? ಅವಳಿಗೆ ಯಾಕೆ ನಮಸ್ಕಾರ ಮಾಡ್ತಿದ್ದೀರಾ? ಯಜಮಾನಿ ಇವಳೇ ಅಲ್ವಾ? ಇವಳು ಯುವರಾಣಿ, ಆ ಮನೋರಮ ಮಹಾರಾಣಿ.
ಈ ಮನೇಲಿ ಮಹಾರಾಣಿ ಆಜ್ಞೆ ಮಾಡ್ತಾಳೆ, ನಾವು ಶಿರಸ ವಹಿಸಿ ಪಾಲಿಸ್ತೀವಿ. ಹೌದು, ಇವ್ರಿಷ್ಟ ಪ್ರಕಾರನೇ ನಾವಿಲ್ಲಿ ಬದುಕ್ಬೇಕು ವತ್ಸಲ. ನಾವು ಅನಾಮಿಕರು, ನಾವು ಯಾವ ಕೆಲ್ಸಕ್ಕೂ ಬಾರ್ದವ್ರು. ಮನೋರಮ ಕೈ ತೊಳೆದ್ ನೀರ್ನ ಕುಡಿತಾ ಇದೀವಿ. ಆಚೆ ಒಬ್ಬ ಇದ್ದಾನೆ, ಗುಮಾಸ್ತ ಕೆಲ್ಸಕ್ ಬಂದಿದ್ದಾನೆ. ಅವನು ನನಗಿಂತ ಮೇಧಾವಿ, ಅವನಿಗೆ ನಾನು ಸೇವೆ ಮಾಡ್ಬೇಕು. ಈಗ ನನಗೆ ಆ ಮಹಾರಾಣಿ ಆಜ್ಞೆ ಮಾಡಿದಾಳೆ, ಹೊಸ ಗುಮಾಸ್ತರು ಬಂದಿದ್ದಾರೆ, ತಡ ಮಾಡ್ದೆ ಅವ್ರಿಗೆ ಪಾನಕ ತಗೊಂಡ್ ಬಾ ಅಂತ. ಏನು? ಇಲ್ಲ ಇಲ್ಲ, ಹಾಗೆ ಯಾಕೆ ಹೇಳ್ತಾಳೆ ಅವಳು ನಿಮ್ಗೆ? ಕಳ್ಸೋದಿಕ್ಕೆ ಹೇಳಿರ್ತಾಳೆ. ಅವ್ರು ಕಳ್ಸೋಕ್ ಹೇಳಿದಾರೆ ಅಂದ್ರೆ ಅದರ ಅರ್ಥ ನಾನೇ ಸ್ವತಃ ತಗೊಂಡ್ ಹೋಗ್ಬೇಕು ಅಂತ. ಮುಂದೊಂದಿನ ಈ ಮನೆಯಲ್ಲಿ ಇವ್ರು ನಮ್ ಕೈಯಲ್ಲಿ ಚಪ್ಲಿ ಒರೆಸಿದ್ರು ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಅಯ್ಯೋ, ನೀವ್ ಹೀಗೆಲ್ಲ ಮಾತಾಡ್ಬೇಡಿ, ನನಗ್ ಕಷ್ಟ ಆಗತ್ತೆ. ನಾನ್ ಇನ್ನೂ ಬದುಕೇ ಇದ್ದೀನಿ. ಅಲ್ಲ, ಇದು ಗಂಡಸ್ರು ಮಾಡೋ ಕೆಲ್ಸನ ಹೇಳಿ? ನಾನಿರುವಾಗ ಇಂಥ ಕೆಲ್ಸನ ನಿಮ್ ಕೈಯಲ್ಲಿ ಮಾಡಕ್ ಬಿಡಲ್ಲ. ಅವಳು ಸೊಸೆ ಇದ್ದಾಳಲ್ವಾ, ಅವಳು ತಗೊಂಡ್ ಹೋಗ್ತಾಳೆ. ತಗೋ. ನಾನ್ ತಗೊಂಡ್ ಹೋಗಿ ಕೊಡ್ತೀನಿ. ನೀನೇ ಕೊಡ್ಬೇಕು ಸಕ್ಕು. ಹುಷಾರಾಗ್ ತಗೊಂಡ್ ಹೋಗು. ಹೋಗ್ತಾ ಚೆಲ್ಕೊಂಡ್ ಹೋಗ್ಬೇಡ. ಅವಳಿಗೆ ಯಾಕೆ ಕೊಟ್ಟೆ ಅಂತ ನನಗ್ ಬೈತಾಳೆ. ಹೋಗೋ. ಪರೀಕ್ಷೆ ಮಾಡ್ತಿದ್ದಾಳೆ ಅವಳು, ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದಾಳೆ. ಇನ್ನು ಎಷ್ಟು ದಿನ ನಾನು ಈ ಮನೆಯಲ್ಲಿ ಹೀಗೆ ಅವಮಾನಗಳನ್ನ ಸಹಿಸ್ಕೋಬೇಕು? ನಿನ್ನ ಈ ಮನೆ ಸೊಸೆಯಾಗಿ ನೋಡ್ತಿಲ್ಲ, ಅಡುಗೆ ಅವಳ ತರ ನೋಡ್ತಾ ಇದ್ದಾಳೆ. ಅವಳಿಗೆ ಎದುರಾದಾಗೆಲ್ಲ ನನಗೆ ಅವಮಾನ ಮಾಡ್ತಾಳೆ. ಅವಳ ಪತನ ನೋಡೋವರೆಗೂ ನನಗೆ ಮನಶಾಂತಿ ಸಿಗಲ್ಲ ವತ್ಸಲ. ಅತ್ತಿಗೆ, ನಾನು ನಿನ್ನನ್ನ ಬಿಡೋ ಮಾತೇ ಇಲ್ಲ. ಸಕ್ಕು, ಏನ್ ಹೀಗ್ ಮಾಡ್ಬಿಟ್ಟೆ? ಚೊಂಬನ್ನ ಸರಿಯಾಗಿ ಕೈ ಕೊಡೋದಕ್ಕಾಗಲ್ವಾ? ಇವಳು ಯಾವಾಗ್ಲೂ ಹೀಗೆ. ನಿನಗೆ ಒಂದು ಸಣ್ಣ ಕೆಲಸ ಕೂಡ ಮಾಡೋದಕ್ ಬರಲ್ಲ, ಎಲ್ರಿಗೂ ತೊಂದರೆ ಕೊಡ್ತೀಯ. ಸಕ್ಕು, ಚೊಂಬನ್ ಕೆಳಗಡೆ ಬೀಳಿಸ್ತಾ ಅಲ್ವಾ? ಹೋಗು, ಇನ್ನೊಂದು ಚೊಂಬಲ್ಲಿ ನೀರು ತಗೊಂಡ್ ಬಾ. ಅಯ್ಯಯ್ಯೋ, ಹಿರಿಯಮ್ಮವ್ರೆ, ಮೊದ್ಲು ನೀವು ಈ ಹೊಸ ಗುಮಾಸ್ತ ನಮಸ್ಕಾರ ಸ್ವೀಕರಿಸಿ. ನನ್ನನ್ನ ನಮ್ಮೂರಲ್ಲಿ ಎಲ್ರು ದಾಮು ಅಂತ ಕರೀತಾರೆ. ನಾನು ಅವಳನ್ನ ಸಕ್ಕು ಅಂತ ಕರಿತೀನಿ. ಇನ್ನು ಉಳಿದವರೆಲ್ಲ ಚಿಕ್ಕಮ್ಮವ್ರೆ ಅಂತ ಕರಿಬೇಕು. ಅಯ್ಯೋ ಬೇಡಮ್ಮ, ನೀವು ನನ್ಗೋಸ್ಕರ ಮತ್ತೆ ಪಾನ್ಕ ತರಬೇಡಿ. ನನ್ನಂತ ಸಾಮಾನ್ಯ ಗುಮಾಸ್ತನ್ಗೋಸ್ಕರ ನೀವು ಸ್ವತಃ ಪಾನ್ಕ ತಗೊಂಡ್ ಬಂದ್ರಿ. ನಿಜವಾಗ್ಲೂ ನಿಮ್ದು ದೊಡ್ಡ ಮನ್ಸು ಅಮ್ಮವ್ರೇ, ಧನ್ಯವಾದಗಳು. ಸಕ್ಕು, ಸಕ್ಕು, ಹೋಗು. ನನ್ ನೋಡಿದ ತಕ್ಷಣ ಹೆದ್ರಿ ನಿನ್ ಕೈಯಲ್ಲಿದ್ದ ಚೊಮ್ಮನ್ನ ಕೆಳಗ್ ಬೀಳಿಸ್ದೆ. ಆದಷ್ಟು ಬೇಗ ನಿನ್ನ ಗಂಡನ್ನ, ನಿನ್ನ ಅತ್ತೆನ ನಿನ್ನಿಂದ ದೂರ ಮಾಡ್ತೀನಿ ಸಕ್ಕು. ನೀನು ಬೀದಿಗೆ ಬೀಳ್ತೀಯ. ಈ ದಾಮು ನಿನ್ನ ಬಿಡಲ್ಲ, ಸೀಡ್ ತೀರಿಸ್ಕೋತಾನೆ. ಸಾರ್ ಬೆಂದಿದ್ಯಾ? ಬೆಂದಿದೆ. ರುಚಿ ನೋಡ್ತೀನಿ, ಕೊಡು. ಛೀ, ಹುಣಸೆ ಹಣ್ಣು ಕಮ್ಮಿ ಆಯ್ತು, ಬೆಲ್ಲ ಕೂಡ ತುಂಬಾ ಕಮ್ಮಿ ಆಗಿದೆ. ಗಮನಿಸ್ತಾನೆ ಇದ್ದೀನಿ. ಇಲ್ಲಿ ನೋಡು ವತ್ಸಲ, ನೀನು ಮುಂಚೆ ತರ ಶ್ರದ್ಧೆಯಿಂದ ಅಡಿಗೆ ಮಾಡ್ತಾ ಇಲ್ಲ. ಈ ಮಧ್ಯೆ ಸ್ವಲ್ಪನೂ ರುಚಿ ಇಲ್ದೆ ಮಾಡ್ತಿದ್ಯಾ. ಪರಧ್ಯಾನದಲ್ಲೇ ಇರ್ತೀಯ ಅಲ್ವಾ? ಅಯ್ಯೋ, ಅದು ನಾನು. ಹೌದು, ನಿಜಾನೇ. ನಿನಗೆ ಏಕಾಗ್ರತೆ ಹೇಗಿರುತ್ತೆ? ನಿನಗೆ ಮನೆ ಕೆಲ್ಸಕ್ಕಿಂತ ಬೇರೆ ವಿಷಯದಲ್ಲಿ ಆಸಕ್ತಿ ಅಲ್ವಾ? ದಿನಾ ನನ್ನ ಮೇಲೆ ಚಾಡಿ ಹೇಳ್ಬೇಕು. ಹೀಗ್ ನನ್ ಮೇಲೆ ಚಾಡಿ ಹೇಳ್ತಾ ಕೂತ್ರೆ ನಿನಗೆ ನಷ್ಟ. ಇನ್ನು ಮುಂದೆ ಆದ್ರೂ ಕೊಟ್ಟಿರೋ ಕೆಲ್ಸನ್ ಸರಿಯಾಗಿ ಮಾಡು. ಹೇಳಿದ ಅರ್ಥ ಆಯ್ತಾ?
ಬಂದ್ಲು, ಇನ್ನೊಬ್ಳು ಗುಣವಂತೆ ಬಂದ್ಲು. ಏನೇ, ನಿನಗಿದು ಕೂಡ ಗೊತ್ತಿಲ್ವಾ? ಯಾರಾದ್ರೂ ಚೊಂಬನ್ನ ಹೀಗ್ ತಗೊಂಡ್ ಹೋಗ್ತಾರಾ? ತಟ್ಟೆಲಿ ಇಟ್ಕೊಂಡು ತಗೊಂಡ್ ಹೋಗ್ಬೇಕು. ಅಯ್ಯೋ ದೇವ್ರೆ, ಇಲ್ಲಿ ಕೊಡಿಲಿ. ಏನೇ ಇದು? ಚೊಂಬೆನೆ ತಗ್ಗೋಗಿದೆ. ಕೆಳಗ್ ಬೀಳಿಸಿರ್ತಾಳೆ. ಹುಷಾರಾಗಿ ತಗೊಂಡ್ ಹೋಗು ಅಂತ 100 ಸಲ ಹೇಳ್ದೆ. ಬುದ್ಧಿ ಇಲ್ದಿರೋಳು. ಏನೇ, ಚೊಂಬನ್ ಯಾಕೆ ಬೀಳಿಸ್ದೆ? ಏಯ್, ಈ ಮನೇಲಿರೋ ಒಂದೊಂದು ವಸ್ತುನು ನನ್ನ ಕಷ್ಟಾರ್ಜಿತ ಕಣೆ. ಇದಕ್ಕಾಗೋ ಖರ್ಚು ಯಾರು ಕೊಡ್ತಾರೆ? ನಿಮ್ಮ ಅಪ್ಪ ಕೊಡ್ತಾನಾ? ಏಯ್, ಕಣ್ಣು ಬಿಡ್ತೀಯಲ್ಲೇ. ಚೊಂಬನ್ನ ಯಾಕೆ ಬೀಳಿಸ್ದೆ? ನಾನು ಬೇಕು ಅಂತ ಏನ್ ಬೀಳ್ಸ್ಲಿಲ್ಲ, ಕೈ ತಪ್ಪಿ ಜಾರ್ ಬಿದ್ದು ಹೋಯ್ತು. ನಿಜಾನೇ ಬಿಡು, ಮುದುಕಿ ಅಲ್ವಾ, ಕೈಯಲ್ಲಿ ಶಕ್ತಿ ಇಲ್ಲ ನೋಡು. ನಿನಗೆ ದಿನಾ ಶಿಕ್ಷೆ ಅನುಭವಿಸೋದು ಇಷ್ಟನಾ? ಬೈಸ್ಕೊಳ್ತಾ ಇದ್ರೆ ನಿನಗ್ ಸಮಾಧಾನ ಆಗಲ್ವಾ? ಹೋಗು, ಹೋಗಲ್ ಕೂತ್ಕೋ. ಈಗ ನೀನು ಒಂದೇ ಕೈ ಬಳಸಿ 2 ಸೇರ್ ಜೋಳ ಬೀಸು. ಪತ್ಸಲ, ಇವಳು 2 ಸೇರ್ ಜೋಳದ ಹಿಟ್ಟು ಕೊಡ್ತಾಳೆ, ತೆಗ್ದಿಡು. ಬೇಗ ಕೆಲಸ ಶುರು ಮಾಡು. ಅಯ್ಯಯ್ಯೋ, ಇದು ಹೇಗ್ ಸಾಧ್ಯ? ತುಂಬಾ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ. ಇದು ಹೇಗ್ ಸಾಧ್ಯ? ಲೆಕ್ಕದಲ್ಲಿ ತುಂಬಾ ವ್ಯತ್ಯಾಸಗಳಿದೆ. ಏನಾಯ್ತು ದಾಮು ಮಾವ? ಅದೇನಂದ್ರೆ ಮಾವ ಅಂತ ಕರೆದ್ರೆ ನೀವೇನು ಅನ್ಕೊಳಲ್ಲ ಅಲ್ವಾ? ಅಯ್ಯಯ್ಯೋ, ತುಂಬಾ ಸಂತೋಷ. ನನ್ನ ಮಾವ ಅಂತ ಕರೆದು ನಿಮ್ ಸಂಬಂಧಿಕಾಗಿ ಮಾಡ್ಕೊಂಡ್ಬಿಟ್ರಿ. ಈ ಸೇವಕನ್ನ ನಿಮ್ಮ ಮನೆಯವನು ಅಂತ ಭಾವಿಸೋದಕ್ಕೆ ಧನ್ಯವಾದಗಳು. ಒಳ್ಳೇದು ಒಳ್ಳೇದು. ನೀವು ನಮ್ ನಂಬಿಕೆನ ಉಳಿಸ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲು. ಈಗ ಹೇಳಿ, ಆ ಕಾಗ್ದ ನೋಡಿ ಏನು ಗಾಬರಿ ಆದ್ರಿ? ಅಯ್ಯೋ, ಈ ಬಡ್ಡಿ ಲೆಕ್ಕ ಎಷ್ಟು ಸಲ ನೋಡಿದ್ರು ಸರಿನೇ ಹೋಗ್ತಿಲ್ಲ. ಅದೇನಂದ್ರೆ ಯಜಮಾನ್ರೆ, ಬಡ್ಡಿ ವ್ಯಾಪಾರ ನಮ್ಗೆ ಮುಖ್ಯ ಅಲ್ವಾ? ಒಂದ್ ಆಣೆ ವ್ಯತ್ಯಾಸ ಬಂದ್ರು ನಮಗ್ ತುಂಬಾ ನಷ್ಟ ಆಗತ್ತೆ. ಲೆಕ್ಕ ನೋಡುವಾಗ ಒಂದ್ ಆಣೆ ತಾನೆ ಅಂತ ಅನ್ಸುತ್ತೆ. 40 ಪತ್ರಗಳು ಹೀಗೆ ವ್ಯತ್ಯಾಸ ಆದ್ರೆ ಮನೆ ಮುಳುಗ್ ಹೋಗುತ್ತೆ. ಒಂದ್ ಆಣೆ ಕೂಡ ಬಿಡಬಾರ್ದು. ಲೆಕ್ಕ ಸರಿಯಾಗಿ ನೋಡದೆ ಇದ್ರೆ ದಿವಾಳಿಯಾಗಿ ಹೋಗ್ತೀವಿ ಪಾಪ. ನೋಡಿ, ಪರವಾಗಿಲ್ಲ, ದಾಮು ಅವರು ನಿಜವಾಗ್ಲೂ ತುಂಬಾ ಬುದ್ಧಿವಂತರು. ನಮಗ್ ಒಂದ್ ಆಣೆ ಕೂಡ ನಷ್ಟ ಆಗ್ಬಾರ್ದು ಅಂತ ಅನ್ಕೋತಿದ್ದಾರೆ. ಬಾಬಾ ಅವರು ಯೋಗ್ಯವಾದ ವ್ಯಕ್ತಿನೇ ಕಳಿಸಿದ್ದಾರೆ. ಸಕುನ ಹೇಗ್ ತೊಂದರೆಗೆ ಸಿಕ್ಕಾಕ್ಸೋದು, ಅವಳನ್ನ ಹೇಗ್ ಹೆದರ್ಸೋದು, ಉಪಾಯ ಯೋಚನೆ ಮಾಡ್ಲೇಬೇಕು. ತಡ ಮಾಡದೆ ಏನಾದ್ರೂ ಒಂದು ಮಾಡ್ಲೇಬೇಕು. ಏನು ದಿಗೋವ್ರೆ, ಆ ಪತ್ರನ ನೀವು ನೋಡಿದ್ರ? ಚಿಂತೆ ಮಾಡ್ಬೇಡಿ, ಇನ್ ಮುಂದೆ ಎಲ್ಲ ನಾನೇ ನೋಡ್ಕೋತೀನಿ. ಒಂದ್ ಆಣೆ ಕೂಡ ವ್ಯತ್ಯಾಸ ಆಗೋದಿಲ್ಲ, ನಾನ್ ನೋಡ್ಕೋತೀನಿ. ಅಯ್ಯಯ್ಯೋ, ಕೆಲ್ಸದ ಗಿಡಬಿಡಿಲಿ ಶಾಯಿ ಪೂರ್ತಿ ಬಟ್ಟೆ ಮೇಲೆ ಚಲ್ಕೊಂಡೆ. ಮಾವ ಹುಷಾರಾಗಿರ್ಬೇಕಲ್ವಾ? ಹೌದು, ಮನೇಲಿ ಬಾವಿ ಇದೆ ಅಲ್ವಾ? ಇದೆ, ಹಿತ್ಲಲ್ಲಿದೆ. ಈ ಕಡೆ ಹೋಗಿ ಸ್ವಚ್ಛ ಮಾಡ್ಕೊಳ್ಳಿ. ಸರಿ, ಈಗ್ಲೇ ಬಂದ್ಬಿಡ್ತೀನಿ. ನಿಜವಾಗ್ಲೂ ನಾನು ಅದೃಷ್ಟವಂತಾನೆ. ಅದಕ್ಕೆ ದಾಮು ಅವರು ಅಂತ ಒಳ್ಳೆ ಗುಮಾಸ್ತ ಸಿಕ್ಕಿದ್ದಾರೆ. ಈಗ ನೀನು ಒಂದೇ ಕೈ ಬಳಸಿ 2 ಸೇರ್ ಜೋಳ ಬೀಸು. ಅಬ್ಬಾ, ಕೈ ನೋವು ಆಗ್ತಿದೆ. ಪಾಂಡುರಂಗ,
ನಾನು ಶಿಕ್ಷೆ ಅನುಭವಿಸ್ತೀನಿ. ತಪ್ಪು ಮಾಡಿದ್ದೀನಲ್ವಾ? ಆದರೆ ದಾಮು ಮಾಮ ಯಾಕೆ ಗುಮಾಸ್ತ ಆಗಿ ಸೇರ್ಕೊಂಡಿದ್ದಾರೆ? ಕಾರಣ ಏನು? ಅವ್ರು ನನ್ನ ತುಂಬ ಕ್ರೂರವಾಗಿ ನೋಡ್ತಿದ್ರು. ಅವ್ರು ಹಾಗೆ ನೋಡಿದಾಗ ನನಗೆ ತುಂಬ ಭಯ ಆಯಿತು. ಪಾಂಡುರಂಗ ನನಗೆ ತೊಂದರೆ ಕೊಡೋದಕ್ಕೆ ಅವ್ರು ಇಲ್ಲಿಗೆ ಬಂದಿದ್ದಾರಾ? ನನಗೆ ಭಯ ಆಗ್ತಿದೆ. ತುಂಬಾ ಅತಿ ಮಾಡ್ತಿದ್ಯಾ ನೀನು. ನಿನ್ನ ಗುಡಿಗೆ ತಲುಪೋದಿಕ್ ಬಿಡಲ್ಲ, ನಿನ್ನ ಸಂಕಲ್ಪ ಈಡೇರಲ್ಲ. ದೀಪ ತಗೊಂಡು ಹೋಗ್ಯಾ. ಪಾಂಡುರಂಗ ಅಗ್ನಿ ಕಲಶನ ತಲೆ ಮೇಲಿಟ್ಕೊಂಡು ದೇವಸ್ಥಾನಕ್ಕೆ ಹೊರಟಾಗ್ಲೂ ಕೂಡ ಮಧ್ಯರಾತ್ರಿ ಹೊತ್ತು ಕಾಡಲ್ಲಿ ನನಗೆ ಎದುರು ಬಂದು ನನ್ನ ಹೆದರಿಸಿದ್ರು. ಈಗಾಗಲೇ ಅತ್ತೆ ಮತ್ತೆ ಯಮುನಾ ಅತ್ತಿಗೆ ನನ್ನ ಗೋಳು ಹೊಯ್ಕೋತಿದ್ದಾರೆ. ಇವ್ರ ಜೊತೆ ಹೊಸದಾಗಿ ಈಗ ದಾಮು ಮಾಮ ಬೇರೆ. ಇನ್ನು ನನ್ನ ಪರಿಸ್ಥಿತಿ ಏನು ಪಾಂಡುರಂಗ? ಏನೇ ಸಕ್ಕು, ನಿನ್ ಗಮನ ಎಲ್ಲಿದೆ? ಬೀಸೋ ಕಲ್ಲಲ್ಲಿ ಜೋಳ ಬೀಸು ಅಂದ್ರೆ ಹಗಲ್ಗನ್ಸ್ ಕಾಣ್ತಾ ಇದೀಯ ನೀನು. ಚಿಕ್ಕತ್ತೆ ನಾನು ಬೀಸ್ತಾನೆ ಇದ್ದೀನಿ. ಆದ್ರೆ ಒಂಟಿ ಕೈಲಿ ಬೀಸೋಕ್ ಹೇಳಿದ್ರಲ್ವಾ, ಕೈ ತುಂಬಾ ನೋವಾಗ್ತಿದೆ. ಹೌದಾ? ನಿಜ ನೀನ್ ಸುಕುಮಾರಿ ಅಲ್ವಾ? ನಿನ್ ವಯಸ್ಸಲ್ಲಿ ನಾನಿದ್ದಾಗ ಒಂದು ಹೊತ್ತಿಗೆ 50 ಜನರಿಗೆ ಅಡ್ಗೆ ಮಾಡಿ ಬಡಿಸ್ತಿದ್ದೆ, 50 ರೊಟ್ಟಿ ಮಾಡ್ತಿದ್ದೆ. ನಿನ್ ಕಳ್ಳ ನಾಟಕಗಳು ನನ್ನ ಹತ್ರ ನಡೆಯಲ್ಲ. ಈ ಕಟ್ಟು ಕತೆನ ಇನ್ಯಾರಿಗಾದ್ರೂ ಹೋಗಿ ಹೇಳು. ಚಕ್ ಅಂತ ಕೆಲ್ಸ ಮಾಡು ಬೇಗ. ಬೀಸೋ. ಭಲೆ ಭಲೆ, ನಾನು ತುಂಬಾ ಬುದ್ಧಿವಂತ. ಅದಕ್ಕೆ ಶಾಹಿ ಚಲ್ಕೊಂಡೇನೋ ನೆಪದಲ್ಲಿ ಇಲ್ಲಿಗೆ ಬಂದು ಈ ಮನೆ ಪರಿಸ್ಥಿತಿನ, ವಾತಾವರಣನ ಸೂಕ್ಷ್ಮವಾಗಿ ಗಮನಿಸ್ತಿದ್ದೀನಿ. ಆವಾಗ್ಲೇ ದಿಗು ಇದ್ದ ಅಂತ ಸಕ್ಕುನ ಹೆದರ್ಸೋಕಾಗ್ಲಿಲ್ಲ. ಈಗ ಒಂಟಿಯಾಗಿ ಸಿಕ್ಕ್ರೆ ಬಿಡೋದೇ ಇಲ್ಲ. ವಿಶಾಲವಾದ ಮನೆ. ಇವರು ಆಗರ್ವ ಶ್ರೀಮಂತರೇ ಅನ್ಸತ್ತೆ. ಅದಕ್ಕೆ ನಾಗೋಜಿ ಬಾಬಾ ಇವರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತಾನೆ ಇಲ್ಲ. ದುಡ್ಡು ದೋಚೋದಿಕ್ಕೆ ಅಂತಾನೆ ನನ್ನ ಇಲ್ಲಿ ಕೆಲ್ಸಕ್ಕೆ ಸೇರಿಸಿದಾನೆ ಅನ್ಸತ್ತೆ. ಲೇ ದಾಮು, ಕದ್ದು ಸಂಪತ್ತನ್ನ ನಾಯಕ ಜೊತೆಗಿರೋ ಕಳ್ರಿಗೂ ಪಾಲು ಕೊಡ್ತಾನಲ್ವಾ? ಅಂದ್ರೆ ಚೆನ್ನಾಗಿ ಸಿಗತ್ತೆ. ಅದೃಷ್ಟ ಕೊಲಾಯಿಸಿದಂತಾಯ್ತು. ಅಮ್ಮವ್ರೆ, ಓ ಚಿಕ್ಕಮ್ಮವ್ರೆ, ಈ ಕಡೆ ನೋಡಿ, ಈ ಕಡೆ ನೋಡಿ, ಕಿಟಕಿಲಿ ಇಲ್ಲಿ. ಅಮ್ಮವ್ರೆ, ನನ್ ಪ್ರಶ್ನೆ ಏನಂದ್ರೆ, ನಿಮ್ ಪರೀಕ್ಷೆಗಳು ಇನ್ನೂ ಮುಂದುವರಿತಾನೆ ಇದಾವ? ನೀವು ಪರೀಕ್ಷೆ ಎದುರಿಸ್ಬೇಕು ಅನ್ನೋದು ಬ್ರಹ್ಮನ್ ಬರಹ ಅನ್ಸತ್ತೆ. ನಾನು ಬಂದ್ಬಿಟ್ಟೆ ಚಿಕ್ಕಮ್ಮವ್ರೆ. ನಾನು ನಿಮ್ಮ ಮೈನಿ ಊರ್ನವನು, ಯಜಮಾನ್ರ ಕಡೆಯವನು. ನಿಮ್ಮ ಮೇಲೆ ಒಂದು ಕಣ್ಣಿಡೋದಿಕ್ಕೆ ಬಂದಿದ್ದೀನಿ. ಹಳೆ ಲೆಕ್ಕನೆಲ್ಲ ಚುಕ್ತಾ ಮಾಡ್ತೀನಿ. ಅಖಾಡ ಬದಲಾಗಿದೆ ಅಷ್ಟೇ. ನಮ್ಮ ಆಟ ಮುಗ್ದು ಹೋಯ್ತು ಅನ್ಕೋಬೇಡ, ಮತ್ತೆ ಶುರು ಆಗಿದೆ. ಇವನ್ಯಾರು? ಇವನ್ನ ಇದಕ್ಕೂ ಮುಂಚೆ ಎಲ್ಲೋ ನೋಡಿದ್ದೀನಿ. ಇವನ್ಯಾರು? ಇಲ್ಲೇನ್ ಮಾಡ್ತಿದ್ದಾನೆ? ಏಯ್, ಯಾರ್ ನೀವು? ಇಲ್ಲೇನ್ ಮಾಡ್ತಿದ್ದೀರಾ? ಅದು ನಾನು ಹೊಸ ಗುಮಾಸ್ತ. ಗುಮಾಸ್ತಾನ? ಹಾಗಾದ್ರೆ ಹೋಗಿ ಗಲ್ಲಾಪೆಟ್ಟಿಗೆ ಹತ್ರ ಕೂತ್ಕೊಳ್ಳಿ. ಇಲ್ಲಿ ನಿಂತ್ಕೊಂಡು ಅಡ್ಗೆ ಮನೆ ಕಡೆ ಯಾಕೆ ನೋಡ್ತಿದ್ದೀರಾ? ನೀವು ಒಳ್ಳೆ, ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ವಿಷಯ ಏನಂದ್ರೆ, ನಾನು ಈ ಮನೆಗೆ ಹೊಸಬ ಅಲ್ವಾ,
ಅದಕ್ಕೆ ದಾರಿ ತಪ್ಪಿ ಈ ಕಡೆಗೆ ಬಂದ್ಬಿಟ್ಟೆ. ತಪ್ಪಾಗೋಯ್ತು. ಆ, ಹೇಳಿ, ಈ ಕಡೆ ಹೋಗ್ಬೇಕಾ ನಾನು? ಹೊರಡಿ. ಧನ್ಯವಾದಗಳು. ಅಮ್ಮ, ನಾನು ಬಂದ್ಬಿಟ್ಟೆ ಚಿಕ್ಕಮ್ಮವ್ರೆ. ಹಳೆ ಲೆಕ್ಕಗಳನ್ನೆಲ್ಲ ಚುಕ್ತಾ ಮಾಡ್ತೀನಿ. ಅಖಾಡ ಬದಲಾಗಿದೆ ಅಷ್ಟೇ, ನಮ್ಮ ಆಟ ಮುಗಿದು ಹೋಯ್ತು ಅನ್ಕೋಬೇಡಿ, ಮತ್ತೆ ಶುರುವಾಗಿದೆ. ಅರೆ, ಹೊರಗಡೆ ಏನದು ಶಬ್ದ? ಇಲ್ಲಿ ಏನ್ ನಡೀತಿದೆ? ಕಣ್ಬಿಟ್ಟಾಗ ಭಯಂಕರವಾದ ಶಬ್ದ ಕೇಳಿಸುತ್ತೆ, ಆದ್ರೆ ಕಣ್ಣು ಮುಚ್ಕೊಂಡಾಗ ತುಂಬಾ ಮಧುರವಾದ ವೇಣುಗಾನ ಕೇಳಿಸುತ್ತೆ.